ಶ್ರೀರಾಮ್ ಫೈನಾನ್ಸ್ ಇದೆಯಲ್ಲ, ಶಾರ್ಟ್ ನೆನ್ನೆ ಲೋ ಇಂದಾನೆ ಮಾರ್ಕೆಟ್ ಒಳ್ಳೆ ಮೂಮೆಂಟ್ ಇದೆ ಇವತ್ತು. ನೋಡಿ, ಲಾಸ್ಟ್ ಬೈ ಆಗಿರೋದು ಇಲ್ಲಿಂದ ಒಳ್ಳೆಯಿಂದಾನೆ ರಿಟರ್ನ್ ಫಾರ್ಮ್ ಆಗಿದೆ ವಿತ್ ವಾಲ್ಯೂಮ್. ಪ್ರೈಸ್ ಬಂದಿದೆ, ಎಂಟ್ರಿ ಇದು ಸ್ಟಾಪ್ ಪ್ಲಸ್ ಐ. ಓಕೆ, ಎಂಟ್ರಿ 55.05, ಸ್ಟಾಪ್ ಪ್ಲಸ್ ಇಸ್ ದಿಸ್ ಒನ್ 58.5. ಓಕೆ, ನೋಡುವ ಟಾರ್ಗೆಟು ಶ್ರೀರಾಮ್ ಫೈನಾನ್ಸಿಂದು ಲೀಸ್ಟ್ ಇಲ್ಲಿ ತನಕ ಆದರೂ ಬರಬೇಕು. ಇಲ್ಲ ಇಲ್ಲ, ಇಂಪಾರ್ಟೆಂಟ್ ಲೆವೆಲ್ ಯಾವುದಿದು? ಎಸ್, ಸಪೋರ್ಟ್ ತನಕ ಬರಬೇಕು, 43 ತನಕ ಬರಬೇಕು. ನೋಡುವ 43 ತನಕ ಬರುತ್ತಾ, ಏನು ಕತೆ ಅಂತ. ನಿಫ್ಟಿ ನಿಫ್ಟಿ ಎಸ್, ಓಹೋ, LT ಬೀಳಬೇಕು. ನೋಡುವ ಗಾಯ್ಸ್, ಆ್ಯಕ್ಚುಲಿ ಲೋನ ಕ್ಲೋಸ್ ಕೊಟ್ಟರೆ ಕನ್ಫರ್ಮ್ ಆಗುತ್ತೆ. ಇಂಟರ್ಡೇ ಲೋ ಟ್ರೇಡ್ ಆಗಬೇಕು. ನೋಡುವ, ಶ್ರೀರಾಮ್ ಫೈನಾನ್ಸ್ ಬಿತ್ತೆ ಬಿಡಿ. ವೆರಿ ಗುಡ್, LT ಶಾರ್ಟ್ ಆಗಿದೆ. ಓಕೆ, LT ಟಾರ್ಗೆಟು ಸ್ಟಾಪ್ ಲಾಸ್ ಹಿಟ್ ಆಗಲ್ಲ. ನೋಡೋಣ, ಆಗಲ್ಲ ಆಗಲ್ಲ. LT ಟಾರ್ಗೆಟ್ ಈ ಲೋ ತನಕ ಬರಬೇಕು, 70 ತನಕ ಬರ್ಬೇಕು ರೀ. ಇನ್ನು ಒಳ್ಳೆ ಟಾರ್ಗೆಟ್ ಇದೆ LTಗೆ, ಇಲ್ಲೇ ಸಪೋರ್ಟ್ ಇರೋದು ಅದಕ್ಕೆ. ಓಕೆ, ಆಮೇಲೆ ಸಿಗುವ. ಬೈ, ಟೇಕ್ ಕೇರ್. ಹಲೋ ಟ್ರೇಡರ್ಸ್, ನಾನು ಶ್ರೀರಾಮ್ ಫೈನಾನ್ಸ್ ಎಕ್ಸಿಟ್ ಈ ಲೆವೆಲ್ ಎಂಟ್ರಿ ಮಾಡಿದೆ. ಎಂಟ್ರಿ ಸಿಕ್ತು ಅಂತ LT ಎಕ್ಸಿಟ್ ಆಗಿಬಿಟ್ಟೆ, ಬಿಕಾಸ್ ಇದು ಏನು ಮೂಮೆಂಟ್ ಕೊಡ್ತಿರ್ಲಿಲ್ಲ. ಸೊ ನಾನು ಎಕ್ಸಿಟ್ ಆಗಿಬಿಟ್ಟೆ. ಎಷ್ಟು ಎಷ್ಟು 478ಅಲ್ಲಿ ಎಕ್ಸಿಟ್ ಆದೆ ನಾನು. ಆಮೇಲೆ ನನಗೆ ಶ್ರೀರಾಮ್ ಫೈನಾನ್ಸು ಒಳ್ಳೆ ಎಂಟ್ರಿಲಿ ಸಿಕ್ತು ನನಗೆ. ಪ್ರೈಸ್ ರಿಟ್ರೇಸ್ ಆಯ್ತಲ್ಲ, ಇಲ್ಲಿ ಎಂಟ್ರಿ ಮಾಡಿದೆ ನಾನು. ಓಕೆ, ನಿಫ್ಟಿ ಇದೆಯಲ್ಲ, ಎಸ್, ಯಾವುದೇ ಕಾರಣಕ್ಕೂ ಈ ಮೇಲ್ಗಡೆ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊಂಡು ಮೇಲೆ ಬರಬಾರ್ದು, ಕೆಳಗೆ ಬರಬೇಕು. ನಿಫ್ಟಿ ಇವತ್ತು ಬಿದ್ದರೆ ಒಳ್ಳೆ ಮೂಮೆಂಟ್ ಇದೆ, ನೋಡೋಣ. ನಿಫ್ಟಿ ತನಕ ಸಪೋರ್ಟ್ ಇದೆ, ಒಂದು ಸಪೋರ್ಟ್ ಇದೆ 81 ತನಕ ಬರಬೇಕು. ಅದನ್ನು ಬ್ರೇಕ್ ಮಾಡ್ರೆ ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ನಿಫ್ಟಿ ಇವತ್ತು ಸೆಲ್ಲರ್ ಸೇಲ್ ಮಾಡ್ತಾರೆ, ನೋಡೋಣ. ಅಟ್ಲೀಸ್ಟ್ ಇದು ಇಲ್ಲಿಗಾದ್ರೂ ಬರಬೇಕು. ಶ್ರೀರಾಮ್ ಫೈನಾನ್ಸು ನಾನು ಟಾರ್ಗೆಟ್ ಇದು 45, ಇನ್ನೂ 7 ಪಾಯಿಂಟ್ ಬೀಳೋದಿದೆ, ನೋಡೋಣ ಏನಾಗುತ್ತೆ. ಓಕೆ, ಎಕ್ಸಾಕ್ಟ್ ಒಳ್ಳೆ ಎಂಟ್ರಿ ಸಿಕ್ತು ಶ್ರೀರಾಮ್ ಫೈನಾನ್ಸು, ಇಲ್ಲೇ ಎಂಟ್ರಿ ಮಾಡಿದೆ. ಸ್ಟಾಪ್ ಲಾಸ್ ಇದಕ್ಕಿಂತ 150 ಪೈಸೆ ಮೇಲಿಟ್ಟೆ. ಓಕೆ ಓಕೆ, ಫಿನ್ ಸರ್ವಿಸ್ ಇದೆಯಲ್ಲ, ಲೋನ್ ಬ್ರೇಕ್ ಮಾಡ್ಕೊಂಡು ಹೋಗ್ತಿದೆ. ಈ ಲೋನ ಬ್ರೇಕ್ ಮಾಡಿದ್ರೆ ಬಿತ್ತು ಮಾರ್ಕೆಟ್ ಅಂತ. ಇದು ಅಷ್ಟೇ, ಈ ಲೋನ ಬ್ರೇಕ್ ಮಾಡಿದ್ರೆ ಬಿತ್ತು, ಒಳ್ಳೆ ಫಾಲ್ ಇದೆ ಅಂತ. ನಿಫ್ಟಿನ ಅಷ್ಟೇ. ಓಕೆ ಟ್ರೇಡರ್ಸ್, ಆಮೇಲೆ ಸಿಗುವ. ಬೈ, ಟೇಕ್ ಕೇರ್. ಹಲೋ ಟ್ರೇಡರ್ಸ್, ನಾನು ಫೈನಲಿ LT ಎಕ್ಸಿಟ್ ಆಗಿ ಹೇಳಿದ್ನಲ್ಲ ಆವಾಗಲೇ, ಶ್ರೀರಾಮ್ ಫೈನಾನ್ಸ್ನ ಟ್ರೇಡ್ ತೊಗೊಂಡೆ. ಎಕ್ಸಿಟ್ ಈ ಲೆವೆಲ್ ಎಂಟ್ರಿ ಇದೆ, ಬಟ್ ಆ್ಯಕ್ಚುಲಿ ಇದು ಇನ್ನೂ ಬೀಳುತ್ತೆ ನನಗೆ. ನೆಸ್ಟ್ಲೆ ಇಂಡಿಯಾ ಇದೆಯಲ್ಲ, ಒಳ್ಳೆ ಲೆವೆಲಲ್ಲಿ ಸಿಕ್ತು. ಸೊ ಹಾಗಾಗಿ ನಾನು ಅದನ್ನು ಶಾರ್ಟ್ ಮಾಡಿದೆ, ಇಲ್ಲೇ ಎಕ್ಸಿಟ್ ಆದೆ. ಸೊ ಆ್ಯಕ್ಚುಲಿ ಅದು ಪ್ರೈಸ್ ಇಲ್ಲಿವರೆಗೆ ಬರೋಲ್ಲ ಮೂಮೆಂಟ್ ಇದೆ, ನೋಡೋಣ. ನಾನು ಈ ಲೆವೆಲಲ್ಲೇ ಎಕ್ಸಿಟ್ ಆದೆ, ಬಿಕಾಸ್ದು ನೆಸ್ಟ್ಲೆ ಇಂಡಿಯಾ ಒಂದು ಲೆವೆಲ್ ಇದೆಯಲ್ಲ, ಇತ್ತು, ಅಲ್ಲಿ ಬ್ರೇಕ್ ಮಾಡಿದೆ. ಪ್ರೈಸ್ ಎಕ್ಸಾಕ್ಟ್ ನಾನು ಇಲ್ಲೇ ಎಂಟ್ರಿ ಕೊಟ್ಟೆ, ಇಲ್ಲಿ ಎಕ್ಸಿಟ್ ಆದೆ. ಆಲ್ಮೋಸ್ಟ್ 18 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದೆ. ನಂದು ಈ ಗೋಲ್ಡ್ ಬೀಸಿ ಲಾಂಗ್ ಟರ್ಮ್ ತನಕೋಗಿ MSC ತಗೊಬಿಟ್ಟೆ, ಇರಲಿ. ಓಕೆ, ನಂದು ಟೋಟಲ್ ಪ್ರಾಫಿಟ್ಟು ಸ್ಟಾಪ್ ಲಾಸ್ ಇರ್ತಿದ್ದಿಲ್ವಾ? ಓಕೆ, ನಂದು ಟೋಟಲ್ ಪ್ರಾಫಿಟ್ಟು 1009, ಆಲ್ಮೋಸ್ಟ್ 2000 ಹತ್ರ ಪ್ರಾಫಿಟ್ ಮಾಡಿಕೊಂಡೆ. 1:4% ಬುಕ್ ಆಯಿತು ಅಂತ ನಾನು ಎಕ್ಸಿಟ್ ಮಾಡಿದೆ. ಓಕೆನಾ? ಆ್ಯಕ್ಚುಲಿ ಶ್ರೀರಾಮ್ ಫೈನಾನ್ಸ್ ಇನ್ನೂ ಬೀಳುತ್ತೆ, ಅಲ್ಲಿ ತನಕ ಬರಬೇಕು. ನಿಫ್ಟಿ ಇವತ್ತು ಒಳ್ಳೆ ಮೂಮೆಂಟ್ ಆದರೆ ಸಪೋರ್ಟ್ ಇತ್ತು, ತುಂಬ ದೊಡ್ಡ ಸ್ಟ್ರಾಂಗ್ ಸಪೋರ್ಟ್ ಇದು. ಸೊ ಇದು ಈ ಲೆವೆಲ್. ಸೊ ಇದನ್ನು ಬ್ರೇಕ್ ಮಾಡಿದರೆ ಖಂಡಿತವಾಗ್ಲೂ ನಿಫ್ಟಿ ನಾನು ಹೇಳಿದ ಲೆವೆಲ್ ತನಕ ಬಂದೇ ಬರುತ್ತೆ, ಕ್ವಾರ್ಟರ್ಲಿ ಲೆವೆಲ್ ತನಕ ಬರುತ್ತೆ. ಈ ಲೆವೆಲ್ ಹತ್ರನೇ ಪ್ರೈಸ್ ಇದೆ ನೋಡಿ, ಸಪೋರ್ಟ್ ಇದು ಬ್ರೇಕ್ ಮಾಡುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ನೋಡೋಣ. ಬೈಯರ್ಸು ಸೆಲ್ಲರ್ಸು ಇಲ್ಲಿ ಫೈಟ್ ನಡೀತಿದೆ ಈ ಲೆವೆಲಲ್ಲಿ. ಓಕೆ,
ಶ್ರೀರಾಮ್ ಫೈನಾನ್ಸು, ನೆಸ್ಲೆ ಇಂಡಿಯಾ, ಸೂಪರ್. ಇದೆಲ್ಲ ನಾನು ಎಕ್ಸಿಟ್ ಆಗಿದ್ದು. ಓಕೆ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾಳೆ ಮತ್ತೊಂದು ಟ್ರೇಡೊಂದಿಗೆ ಸಿಗುವ. ಟೇಕ್ ಕೇರ್.